ನಾನು ನಿಮ್ಮ ಚಿದಾನಂದ ಪಟ್ಟಣ ಶೆಟ್ಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಳಂಜಿ ತಾಲೂಕು ಸಿರ್ಸಿ. ನಿತ್ಯ ಜೀವನದಲ್ಲಿ ಬೇರೆಯವರು ಗೋಲಿ ಆಡುವುದನ್ನು ಅಥವಾ ನೀವೇ ಆಡಿರುವುದನ್ನು ನೋಡಿರುತ್ತೀರಾ. ಇಲ್ಲಿ ರಾಮನು ಗೋಲಿ ಆಟದಲ್ಲಿ ಅವನ ಹತ್ರ ಇದ್ದ 10 ಗೋಲಿಗಳಲ್ಲಿ 5 ಬೇರೆಯವರಿಗೆ ಕೊಟ್ಟನು. ಹಾಗಾದರೆ ಅವನ ಬಳಿ ಉಳಿದ ಗೋಲಿಗಳೆಷ್ಟು? 5 ಅಲ್ವಾ? ವೆರಿ ಗುಡ್. ಹಾಗಾದರೆ ಇವತ್ತು ನಾವು 5ನೇ ತರಗತಿಯ ಅಧ್ಯಾಯ 3 ಗಣಿತದಲ್ಲಿ ವ್ಯವಕಲನ ಅಧ್ಯಾಯವನ್ನು ಅಭ್ಯಾಸ ಮಾಡೋಣ. ಇಲ್ಲಿ 5 ಸೇಬು ಹಣ್ಣುಗಳಿವೆ. ಅದರಲ್ಲಿ 3 ಸೇಬು ಹಣ್ಣುಗಳನ್ನು ಕಳೆದ್ರೆ 2 ಉಳಿಯುತ್ತೆ. 3 ಬಾಳೆಹಣ್ಣುಗಳಲ್ಲಿ 4 ಬಾಳೆಹಣ್ಣುಗಳನ್ನು ಕಳೆಯಲು ಸಾಧ್ಯವಿಲ್ಲ. ಹಾಗಾದರೆ ಈ ರೀತಿಯ ಲೆಕ್ಕಗಳನ್ನು ಮಾಡುವುದು ಹೇಗೆ ಎನ್ನುವುದನ್ನು ನೋಡೋಣ. 576ರಲ್ಲಿ 44 ಕಳೆದ್ರೆ 532 ಬರುತ್ತೆ. ಇಲ್ಲಿ ಬಿಡಿ ಸ್ಥಾನದಲ್ಲಿ 6ರಲ್ಲಿ 4 ಕಳೆದ್ರೆ 2, ಹತ್ತಿರ ಸ್ಥಾನದಲ್ಲಿ 7ರಲ್ಲಿ 4 ಕಳೆದ್ರೆ 3, 100ರ ಸ್ಥಾನದಲ್ಲಿ 500 ಮಾತ್ರ ಇದೆ. ಹಾಗಾಗಿ ಇದಕ್ಕೆ 532. ಮೊದಲನೇ ಲೆಕ್ಕ 4528 ಕಳೆ 3214 ಈಸ್ ಈಕ್ವಲ್ ಟು 1314. ಅದೇ ರೀತಿ ಎರಡನೇ ಲೆಕ್ಕ 6453 ಕಳೆ 5302 ಈಸ್ ಈಕ್ವಲ್ ಟು ಡ್ಯಾಶ್. ಮೂರನೇ ಲೆಕ್ಕನೂ ಪ್ರಯತ್ನ ಮಾಡಿ. ಇದು ದಶಕವಿಲ್ಲದೆ 4 ಅಂಕಿಯ ಸಂಖ್ಯೆಗಳ ಲೆಕ್ಕಗಳನ್ನು ಈ ಹಿಂದಿನ ತರಗತಿಯಲ್ಲಿ ನೀವು ಮಾಡಿದ್ದೀರಿ. ಪ್ರಯತ್ನ ಮಾಡಿ ಮಕ್ಕಳೇ. ಈ ಒಂದು ವಿಡಿಯೋದಲ್ಲಿ ನಾವು ಬಹು ಅಂಕೆಯ ಸಂಖ್ಯೆಗಳ ವ್ಯವಕಲನವನ್ನು ಅಭ್ಯಾಸ ಮಾಡೋಣ. ಇಲ್ಲಿ ಉದಾಹರಣೆಗೆ 1000 ಮೈನಸ್ 528 ಈ 1000ದಲ್ಲಿ 528 ವ್ಯವಕಲನ ಮಾಡಬೇಕು, ಅಂದರೆ ಕಳಿಬೇಕು. ಬೇರೆ ಬೇರೆ ಪದ್ಧತಿಗಳಲ್ಲೂ ಮಾಡ್ತಾರೆ, ಆದರೆ ಇಲ್ಲಿ ನಾವು ವ್ಯವಕಲನದ ಕ್ರಮಾವಳಿಯು ಯಾವ ರೀತಿ ಸ್ಥಾನ ಬೆಲೆಗೆ ಸಂಬಂಧಿಸಿದೆ ಅನ್ನೋದನ್ನ ಅಭ್ಯಾಸ ಮಾಡೋಣ. ಅದಕ್ಕಿಂತ ಮೊದಲು 1000ದಲ್ಲಿ 528 ಕಳೆಯಿದ್ರೆ ಉಳಿಯೋದೇನು ಅಂತ ಅಭ್ಯಾಸ ಮಾಡೋಣ. ಇಲ್ಲಿ 1000 ಅಂದ್ರೆ ನಾವು 528 ಇದು 1000, 1000. ಇದರಲ್ಲಿ ನಾವು 528 ಕಳಿಬೇಕು. 528 ಅಂತಂದ್ರೆ 528 ಇಲ್ಲಿಗೆ 528 ಇದೆಲ್ಲ 528 ಪ್ರತಿನಿಧಿಸುತ್ತೆ. ಇನ್ನು ಕಳ್ದಾಕೋಣ. ಇನ್ನು ಉಳಿದಿದೆಯಲ್ವಾ, ಇದು 528. ಇನ್ನು ಈ ಭಾಗ ಹಳದಿ ಭಾಗ, ಇದು ಎಷ್ಟು ಅಂದ್ರೆ 1000ರಲ್ಲಿ 528 ಕಳೆದ್ರೆ ಇದೆಯಲ್ಲ ಉಳಿದಿರೋ ವ್ಯತ್ಯಾಸ ಎಷ್ಟು, ಇದನ್ನ ಯೆಲ್ಲೋ ಭಾಗ ಪ್ರತಿನಿಧಿಸುತ್ತೆ. ಹಳದಿ ಬಣ್ಣದಿಂದ ಅದನ್ನು ಗುರುತಿಸೋಣ, ಅಂದ್ರೆ ಕ್ವಶನ್ ಮಾರ್ಕ್. ಈಗ ಇದನ್ನ ಅಭ್ಯಾಸ ಮಾಡೋಣ. ಇದನ್ನ ಮಾಡಬೇಕು ಅಂತಂದ್ರೆ ಮೊದಲು ಸ್ಥಾನ ಬೆಲೆ ಪುಸ್ತಕದಲ್ಲಿ ಇದನ್ನ ಬರೆದುಕೊಳ್ಳೋಣ. ಇಲ್ಲಿ ಬಿಡಿ 10 100 1000 ತನಕ ಇದೆ. 1000 ಸ್ಥಾನದವರೆಗಿದೆ. 1000 ಬರೆಯೋಣ. 1000 100 10 ಬಿಡಿ ಮತ್ತು ಅಂತಿಮವಾಗಿ ಬಿಡಿ 1 ಅಂತ ಬರೆಯೋಣ. ಇದನ್ನ ಟೇಬಲ್ ಮಾಡ್ಕೊಳ್ಳೋಣ. ಸ್ಥಾನ ಬೆಲೆ ಕೋಷ್ಟಕ ಹಾಕಿದ್ರೆ ಈಗ ನಮಗೆ 1000 100 10 ಮತ್ತು ಬಿಡಿ ಸ್ಥಾನಗಳನ್ನು ಸ್ಥಾನ ಬೆಲೆ ಕೋಷ್ಟಕ ಹಾಕ್ಬೋದು. ಗೊತ್ತಾಯ್ತಾ ಮಕ್ಕಳೇ? ಓಕೆ. ಈಗ 1000 ಈ ಸಂಖ್ಯೆಯಲ್ಲಿ ನೋಡಿ 1000 ಇದೆ. 1000 ಸ್ಥಾನದಲ್ಲಿ 1 ಇದೆ. ಇಲ್ಲಿ 1000 ಇದರಲ್ಲಿ ನೋಡಿ, ಇಲ್ಲಿ 100ರ ಸ್ಥಾನದಲ್ಲಿ ಏನು ಇಲ್ಲ, ಏನು ಬರೆಯೋ ಹಾಗಿಲ್ಲ. 100ರ ಸ್ಥಾನದಲ್ಲಿ 0, ಇಲ್ಲೂ ಕೂಡ ಕಳಿಬೇಕಾಗಿರೋದು ಕೂಡ 5 ಇರ್ಲಿ. ಆಮೇಲೆ ನೋಡೋಣ, ಇಲ್ಲಿ 10ರ ಸ್ಥಾನದಲ್ಲಿ 0 ಇದೆ. ಕಳಿಬೇಕಾದ ಸಂಖ್ಯೆಯಲ್ಲಿ ಇಲ್ಲಿ 2 ಇದೆ. ಇಲ್ಲಿ ಬರೆದಿಲ್ಲ. ಇದಾದ ನಂತರ ಬಿಡಿ ಸ್ಥಾನದಲ್ಲಿ 0 ಇದೆ. ಇಲ್ಲಿ 8 ಇದೆ. ಏನು ಬರೆದಿಲ್ಲ. ಈಗ ಇಲ್ಲಿ ನೋಡಿ, ಇದನ್ನ ಅದೇ ತರ ಇಲ್ಲಿ ಬರ್ಕೊಳ್ಳೋಣ. ನೋಡಿ, 1000 0 ನೂರುಗಳು, 0 ನೂರುಗಳು, 0 ಹತ್ತುಗಳು, 0 ಹತ್ತುಗಳು, ಹಾಗೇನೆ 0 ಬಿಡಿಗಳು, 0 ಬಿಡಿಗಳು, 0 ಬಿಡಿಗಳು,
ಕಳೆ ಇದನ್ನ ಕಳಿಯೋದನ್ನ ಅದೇ ತರ ಬರ್ಕೊಳ್ಳೋಣ. 5 ನೂರುಗಳಿದಾವೆ, 5 ನೂರುಗಳು. ಹತ್ತಿರ ಸ್ಥಾನದಲ್ಲಿ 2 ಹತ್ತುಗಳಿದಾವೆ, 2 ಹತ್ತುಗಳು. ಅದೇ ರೀತಿ 8 ಬಿಡಿಗಳು, 8 ಬಿಡಿಗಳು. ಇದನ್ನ ಕಳಿಬೇಕಲ್ವಾ, ಈ ತರ ಬರೀತೋಣ. ಮೈನಸ್ ಇಲ್ಲಿ ಕೂಡ ಕಳಿಬೇಕು. ಈಗ ಇಲ್ಲಿ ನೋಡಿ, ಇದರಲ್ಲಿ 1000ದಲ್ಲಿ 5 ನೂರುಗಳನ್ನ ತೆಗಿಬೇಕು, 2 ಹತ್ತುಗಳನ್ನ ತೆಗಿಬೇಕು. ಇಲ್ಲಿ ಏನು ಇಲ್ಲ, ಯಾವ ತರ ತೆಗಿಯೋದು? ಇದು ಸಮಸ್ಯೆ ಆಗುತ್ತಲ್ವಾ? ಇಲ್ಲಿ ನೋಡಿ, ಇಲ್ಲಿ ಅದೇ ತರನೇ ಆಗುತ್ತೆ. ಇಲ್ಲಿ 0 ಬಿಡಿಗಳಿದಾವೆ, ನೀವು 8 ತೆಗಿಲಿಕ್ಕೆ ಪ್ರಯತ್ನ ಮಾಡ್ತೀರಿ, ಆಗೋದಿಲ್ಲ. 0 ಹತ್ತುಗಳಿದಾವೆ, 2 ಹತ್ತುಗಳನ್ನ ತೆಗಿಬೇಕು, ಆಗೋದಿಲ್ಲ. 0 ನೂರುಗಳಿದಾವೆ, ಅದರಲ್ಲಿ 5 ನೂರುಗಳನ್ನ ತೆಗಿಯಕ್ಕೆ ಹೋಗ್ತೀರಿ, ಕಷ್ಟ ಆಗುತ್ತೆ. ಹಾಗಾದ್ರೆ ನಾವೇನು ಮಾಡಬೇಕು? ಇದನ್ನ ಮರುಗುಂಪು ಮಾಡಬೇಕು. ಸಾಮಾನ್ಯ ಪದ್ಧತಿಯಲ್ಲಿ ನಾವು ಈ ಕಡೆಯಿಂದ ಇಲ್ಲಿ ತಗೊಂತೀವಲ್ವಾ, ಇಲ್ಲಿ ಅದೇ ಥರ ಮಾಡೋಣ. ಇಲ್ಲೇನು ಮಾಡೋದು? ಹಾಗಾದರೆ ಇಲ್ಲಿರ್ತಕ್ಕಂಥ 1000ವನ್ನು ಮರುಗುಂಪು ಮಾಡೋಣ. ಯಾವ ಥರ ಮಾಡೋದು? 1000 ಸ್ಥಾನದಲ್ಲಿ ಒಂದಿದೆ, ಇದನ್ನ ಬಿಡಿಸೋಣ. ಅಂದರೆ ಇದನ್ನು ಬಿಡಿಸಿದಾಗ 1000ವನ್ನು ನೂರುಗಳಾಗಿ ಬರ್ಕೊಂಡ್ರೆ ಎಷ್ಟು ಬರುತ್ತೆ? 10 ನೂರುಗಳು ಬರ್ತವೆ. ಇಲ್ಲಿನ ಒಡೆದು ಇದನ್ನು ನೋಡಿ, ಇಲ್ಲಿಂದ ತೆಗೆದು ಇಲ್ಲಿ 10 ನೂರುಗಳನ್ನ ಬರೆಯೋಣ. 1 2 3 4 5 6 7 8 9 10. ಇಲ್ಲೂ ಅದೇ ಥರನೇ ಮಾಡೋಣ. ಇದನ್ನು ಒಡೆದು ಇಲ್ಲಿ 10 ಬರೆಯೋಣ. ಈಗ ನಮ್ಮಲ್ಲಿ 10 ನೂರುಗಳಿದ್ದಾವೆ. 10 ನೂರುಗಳಿದ್ದಾವೆ. ಇಲ್ಲಿ ಯಾವುದೇ ರೀತಿಯಾದಂತಹ ಹತ್ತುಗಳಿಲ್ಲ, ಇಲ್ಲಿ 2 ಹತ್ತುಗಳನ್ನ ಕಳಿಬೇಕು. ಮತ್ತೆ ಮರುಗುಂಪು ಮಾಡೋಣ. ಇಲ್ಲಿ 100ರ ಸ್ಥಾನದಲ್ಲಿರ್ತಕ್ಕಂತಹ 1 ನೂರನ್ನು ಹೊಡೆದು, ಅಂದರೆ 1 ನೂರನ್ನು ಬಿಡಿಸಿದ್ರೆ 10 ಹತ್ತುಗಳು ಸಿಗ್ತಾವೆ ನಮಗೆ. 10 ಹತ್ತುಗಳು ಅಂದರೆ 1 2 3 4 5 6 7 8 9 10. ಇಲ್ಲಿರ್ತಕ್ಕಂಥ 1 ನೂರು ಇಲ್ಲಿಗೆ ಬಂದಿದೆ. ಮತ್ತೇನು ಮಾಡೋದು ಅಂದರೆ ಇಲ್ಲಿ ಹೊಡೆದ್ಬಿಟ್ಟು ಇನ್ನು ಉಳ್ಕೊಂಡಿರೋದು ಎಷ್ಟು? 9 ನೂರುಗಳಲ್ವಾ, 9 ಬರೆಯೋಣ. ಇಲ್ಲಿ 9 ನೂರುಗಳು. ಇಲ್ಲಿ ಎಷ್ಟು ಬಂತು? 10 ಹತ್ತುಗಳು ಇಲ್ಲಿ ಬಂತಲ್ವಾ, ಮತ್ತೆ ಇಲ್ಲಿ 10 ಹತ್ತುಗಳಿದ್ದಾವೆ. ಈ 10 ಹತ್ತುಗಳಲ್ಲಿ ಈ ಬಿಡಿ ಸ್ಥಾನಕ್ಕೆ 1 ಹತ್ತನ್ನು ಬಿಡಿಸಿ 10 ಬಿಡಿಗಳಾಗಿ ಬರೀಬೋದಲ್ವಾ. ಇದನ್ನ ಒಂದನ್ನು ತೆಗಿಯೋಣ. ಒಂದನ್ನು ತೆಗೆದ್ರೆ ಇಲ್ಲಿ 10 ಬಿಡಿಗಳು ಬರ್ತವೆ. 10 ಬಿಡಿಗಳು ಬರ್ಕೊಳ್ಳೋಣ. 1 2 3 4 5 6 7 8 9 10. 10 ಬಿಡಿಗಳಿದೆ. ಈಗ ಇಲ್ಲಿ 10ರ ಸ್ಥಾನದಲ್ಲಿ 10 ಹತ್ತುಗಳಲ್ಲಿ ಒಂದನ್ನು ತೆಗೆದುಬಿಟ್ವಿ. ಒಂದನ್ನು ತೆಗೆದ್ರೆ ಇನ್ನು ಉಳ್ಕೊಳ್ಳೋ ಅಂಥದ್ದು 9 ಹತ್ತುಗಳು. 9 ಹತ್ತುಗಳಿದ್ದಾವೆ. ಇಲ್ಲಿ 10 ಬಿಡಿಗಳು ಉಳ್ಕೊತವೆ. ಇಲ್ಲಿ 10 ಬಿಡಿಗಳಿದ್ದಾವೆ. ಈಗ ನಾವು ವ್ಯವಕಲನ ಮಾಡ್ಬೋದು, ಅಂದರೆ ಕಳಿಬಹುದು. ನೋಡಿ, ಈಗ ಇಲ್ಲಿ 10 ಬಿಡಿಗಳಿದ್ದಾವೆ, 8ನ್ನು ತೆಗಿಬೋದು. 9 ಹತ್ತುಗಳಿದ್ದಾವೆ, 2ನ್ನು ತೆಗಿಬೋದು. 9 ನೂರುಗಳಿದ್ದಾವೆ, 5 ನೂರುಗಳನ್ನ ಸುಲಭವಾಗಿ ತೆಗಿಬೋದು. ಈಗ ಮಾಡ್ತಿರಲ್ವಾ? ಓಕೆ. ಈಗ ವ್ಯವಕಲನ ಮಾಡೋದು, ಇದನ್ನು ಗುರ್ಸೋದು ಹೇಗೆ ಅಂದರೆ, ನಾನು ಹಳದಿ ಬಣ್ಣವನ್ನು ತಗೊತೀನಿ. ಹಳದಿ ಬಣ್ಣದಲ್ಲಿ ಹೊಡಿತೀವೋ ಉಳಿದಿರೋ ಅಂಥದ್ದು ಉತ್ತರ ಇಲ್ಲಿ ಬರೆಯೋಣ. ಇಲ್ಲಿ 10 ಹತ್ತುಗಳಿದ್ದಾವೆ, ಅದರಲ್ಲಿ ನಾವು 8ನ್ನು ಕಳಿಬೇಕಾಗಿದೆ. ಅಂದರೆ ಈ 8ನ್ನು ತೆಗಿತೀನಿ. 1 2 3 4 5 6 7 8 ಇವು ಹೋಗ್ಬಿಡ್ತು. ಉಳಿದಿರೋ ಅಂಥದ್ದೆಷ್ಟು? ಇದರಲ್ಲಿ 2 ಉಳಿತು. ಸಾಮಾನ್ಯ ಪದ್ಧತಿಯಲ್ಲಿ ಮಾಡೋಣ. 10ರಲ್ಲಿ 8 ಹೋದರೆ 2. ಅದೇ ಥರ 10ರ ಸ್ಥಾನದಲ್ಲಿ 9 ಹತ್ತುಗಳಿದ್ದಾವೆ. 2 ಹತ್ತುಗಳನ್ನು ಕಳೆದ್ರೆ ಇನ್ನು ಉಳಿದಿರುವಂಥದ್ದು 7 ಹತ್ತುಗಳು. ಇಲ್ಲಿ ಮಾಡೋಣ. ಇಲ್ಲಿ 9 ಹತ್ತುಗಳಿದ್ದಾವೆ. ಆ 9ರಲ್ಲಿ ಎಷ್ಟನ್ನು ತೆಗಿಬೇಕೀಗ? ಇಲ್ಲಿ ನೋಡಿ, 9ರಲ್ಲಿ 2 ಹತ್ತುಗಳನ್ನು ತೆಗಿಬೇಕು. 9 ಹತ್ತುಗಳಲ್ಲಿ 2 ಹತ್ತುಗಳನ್ನು ತೆಗಿಯೋಣ.
1 2. ಇನ್ನು ಉಳಿದಿರೋದೆಷ್ಟು ಅಂತಂದರೆ ಇಲ್ಲಿ 7 ಹತ್ತುಗಳಿರುತ್ತೆ. 1 2 3 4 5 6 7. 7 ಹತ್ತುಗಳು ಉಳಿದಿದೆ ನೋಡಿ. ಇಲ್ಲಿ 7 ಹತ್ತುಗಳಿದೆ. ಇದ್ರ ಬಣ್ಣ ಬದಲಾಯಿಸಬೇಕು. ಇಲ್ಲಿ ಬ್ಲೂ ಅಲ್ವಾ. 7 ಹತ್ತುಗಳು. 100ರ ಸ್ಥಾನಕ್ಕೆ ಹೋಗೋಣ. 100ರ ಸ್ಥಾನದಲ್ಲಿ ಇಲ್ಲಿ 9 ನೂರುಗಳಿದ್ದಾವೆ. 9 ನೂರುಗಳಲ್ಲಿ 5 ನೂರು ಹೋದರೆ ಇನ್ನು ಉಳಿಯುವಂಥದ್ದು 4 ನೂರುಗಳು. ಇಲ್ಲಿ ನೋಡೋಣ. ಇಲ್ಲಿ 9 ನೂರುಗಳಿದ್ದಾವೆ. ಇದರಲ್ಲಿ ಎಷ್ಟು ಕಳಿಬೇಕು ಅಂದರೆ 5 ನೂರುಗಳನ್ನು ಕಳಿಬೇಕು. 5 ನೂರುಗಳು ಅಂದರೆ 1 2 3 4 5. ಇನ್ನು ಉಳಿಯುವಂಥದ್ದು 1 2 3 4. 4 ನೂರುಗಳು ಇಲ್ಲಿ ಉಳಿತವೆ. ಪಿಂಕ್ ಕಲರು 4 ನೂರುಗಳು ನೋಡಿ. ಇಲ್ಲೂ ಅದೇ ಉಳಿದಿದೆ. 4 ನೂರುಗಳು, 7 ಹತ್ತುಗಳು, 2 ಬಿಡಿಗಳು. ಅಂದರೆ 1000ದಲ್ಲಿ 528 ಕಳೆದರೆ ನಮಗೆ ಉತ್ತರ 472 ಉಳಿಯುತ್ತೆ. ದಶಕ ಸಹಿತ 4 ಅಂಕಿ ಸಂಖ್ಯೆಗಳ ವ್ಯವಕಲನ ಇದು 6123 ಕಳೆ 3586. ಇಲ್ಲಿ 2537 ಉತ್ತರವಾಗಿ ಬರುತ್ತೆ. ಈ ರೀತಿ ಇನ್ನುಳಿದ ಈ ಲೆಕ್ಕಗಳನ್ನು ಮಕ್ಕಳೇ ನೀವು ಮಾಡಲು ಪ್ರಯತ್ನಿಸಿ. ಈ ಲೆಕ್ಕಗಳನ್ನು ಪಟ್ಟಿ ಮೇಲೆ ಬರೆದು ತಾವುಗಳು ದಶಕ ಸಹಿತ ವ್ಯವಕಲನವನ್ನು ಮಾಡುವುದನ್ನು ಪ್ರಯತ್ನಿಸಿ ಮುದ್ದು ಮಕ್ಕಳೇ. ಒಂದು ಕಾರ್ಖಾನೆಯ 8534 ಡಬ್ಬಗಳನ್ನು ತಯಾರಿಸಿದೆ. ಅದರಲ್ಲಿ 5421 ಡಬ್ಬಗಳು ಮಾರಾಟವಾದರೆ ಉಳಿದ ಡಬ್ಬಗಳ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ನಾವು ಒಂದು ಕಾರ್ಖಾನೆ ತಯಾರಿಸಿದ ಡಬ್ಬಗಳ ಸಂಖ್ಯೆ 8534, ಮಾರಾಟವಾದ ಡಬ್ಬಗಳ ಸಂಖ್ಯೆ 5421. ಉಳಿದ ಡಬ್ಬಗಳ ಸಂಖ್ಯೆ ಒಟ್ಟು ಡಬ್ಬಗಳ ಸಂಖ್ಯೆ ಕಳೆ ಮಾರಾಟವಾದ ಡಬ್ಬಗಳ ಸಂಖ್ಯೆ. 8534 ಕಳೆ 5421 3133. ಇದು ಉಳಿದ ಡಬ್ಬಗಳ ಸಂಖ್ಯೆಯಾಗಿರುತ್ತದೆ. ದಶಕವಿಲ್ಲದೆ 5 ಅಂಕಿ ಸಂಖ್ಯೆಗಳ ವ್ಯವಕಲನ 75389 ಕಳೆ 32174. ಇಲ್ಲಿ ನಾವು ಕೋಷ್ಟಕವನ್ನು ಗಮನಿಸಿದಾಗ ಬಿಡಿ ಸ್ಥಾನದಲ್ಲಿ 9 ಬಿಡಿಗಳು, 10 ಸ್ಥಾನದಲ್ಲಿ 8 ಹತ್ತುಗಳು, 100ರ ಸ್ಥಾನದಲ್ಲಿ 3 ನೂರುಗಳು, 1000 ಸ್ಥಾನದಲ್ಲಿ 5 ಸಾವಿರಗಳು, 10,000 ಸ್ಥಾನದಲ್ಲಿ 7 ಹತ್ತು ಸಾವಿರಗಳು ಇವೆ. ಅದೇ ರೀತಿ ಕಳೆ ಬಿಡಿ ಸ್ಥಾನದಲ್ಲಿ 4 ಬಿಡಿಗಳು, 10 ಸ್ಥಾನದಲ್ಲಿ 7 ಹತ್ತುಗಳು, 100ರ ಸ್ಥಾನದಲ್ಲಿ 1 ನೂರುಗಳು, 1000 ಸ್ಥಾನದಲ್ಲಿ 2 ನೂರು 2 ಸಾವಿರಗಳು, 10,000 ಸ್ಥಾನದಲ್ಲಿ 3 ಸಾವಿರಗಳು ಇವೆ. ಇವುಗಳನ್ನು ನಾವು ಗಮನಿಸಿದಾಗ 9 ಬಿಡಿಗಳಲ್ಲಿ 4 ಬಿಡಿಗಳನ್ನು ಕಳೆದರೆ 5, 8 ಹತ್ತುಗಳಲ್ಲಿ 7 ಹತ್ತುಗಳನ್ನು ಕಳೆದರೆ 1, 3 ನೂರುಗಳಲ್ಲಿ 1 ನೂರನ್ನು ಕಳೆದರೆ 2, 5 ಸಾವಿರಗಳಲ್ಲಿ 2 ಸಾವಿರವನ್ನು ಕಳೆದರೆ 3, ಅದೇ ರೀತಿ 7 ಹತ್ತು ಸಾವಿರಗಳಲ್ಲಿ 3 ಹತ್ತು ಸಾವಿರವನ್ನು ಕಳೆದರೆ 4. ಒಟ್ಟಾರೆಯಾಗಿ 75,389 ಮೈನಸ್ 32,174 ಕಳೆದಾಗ 43,215 ಉತ್ತರ ಬರುತ್ತದೆ. ಲೆಕ್ಕವಿಲ್ಲದೆ 5 ಅಂಕಿ ಸಂಖ್ಯೆಗಳ ವ್ಯವಕಲನವನ್ನು ಮಾಡುವಂಥ ಹಂತಗಳು: ಮೊದಲನೆಯದು ಸಂಖ್ಯೆಗಳನ್ನು ಅವುಗಳ ಸ್ಥಾನ ಬೆಲೆ ಪ್ರಕಾರ ಕಂಬ ಸಾಲಿನಲ್ಲಿ ಬರೆಯುವುದು. ಎರಡನೇದು ಬಿಡಿ ಸ್ಥಾನದಲ್ಲಿ ಅಂಕಿಗಳನ್ನು ಕಳೆಯಿರಿ. 9 - 4 = 5 ಬಿಡಿ ಸ್ಥಾನದಲ್ಲಿ 5ಅನ್ನು ಬರೆಯಬೇಕು. ಮೂರನೇದು 10ರ ಸ್ಥಾನದಲ್ಲಿರುವ ಅಂಕಿಯನ್ನು ಕಳೆಯಬೇಕು. 8 - 7 = 1 10ರ ಸ್ಥಾನದಲ್ಲಿ 1ಅನ್ನು ಬರೆಯುವುದು. 100ರ ಸ್ಥಾನದಲ್ಲಿ ಅಂಕಿಯನ್ನು ಕಳೆಯಬೇಕು. 3 - 1 = 2 100ರ ಸ್ಥಾನದಲ್ಲಿ 2 ಬರೆಯಬೇಕು. 1000 ಸ್ಥಾನದಲ್ಲಿ ಅಂಕಿಯನ್ನು ಕಳೆದರೆ 5 - 2 = 3 1000 ಸ್ಥಾನದಲ್ಲಿ 3ಅನ್ನು ಬರೀಬೇಕು. 10,000 ಸ್ಥಾನದಲ್ಲಿ 7 - 3 = 4 10,000 ಸ್ಥಾನದಲ್ಲಿ 4ಅನ್ನು ಬರೆಯಬೇಕು. ಅಂದರೆ 75,389 ಕಳೆ 32,174ಗಳ ವ್ಯತ್ಯಾಸ 43,215 ಆಗುತ್ತದೆ. ಇಲ್ಲಿ 26,235 ವ್ಯವಕಲಕ ಮತ್ತು 39,637 ವ್ಯವಕಲ್ಯ. ಮೊದಲನೇ ಸಾಲಿನಲ್ಲಿ 39,637,
ಮತ್ತು ಅದರ ಕೆಳಗೆ 26,235 ಎರಡನೇ ಸ್ಥಾನದಲ್ಲಿ ಸ್ಥಾನ ಬೆಲೆಯ ಪ್ರಕಾರ ಅಂಕಿಗಳನ್ನು ಬರೆದುಕೊಳ್ಬೇಕು. ವ್ಯವಕಲ್ಯ 39,637, ವ್ಯವಕಲಕ ಮೈನಸ್ 26,235. ಇಲ್ಲಿ ಬಿಡಿ ಸ್ಥಾನದಲ್ಲಿ 7ರಲ್ಲಿ 5 ಹೋದರೆ 2, ಹತ್ತಿರ ಸ್ಥಾನದಲ್ಲಿ 3ರಲ್ಲಿ 3 ಹೋದರೆ 0, 100ರ ಸ್ಥಾನದಲ್ಲಿ 6ರಲ್ಲಿ 2 ಹೋದರೆ 4, 1000 ಸ್ಥಾನದಲ್ಲಿ 9ರಲ್ಲಿ 6 ಹೋದರೆ 3, 10,000 ಸ್ಥಾನದಲ್ಲಿ 3ರಲ್ಲಿ 2 ಹೋದರೆ 1. ವ್ಯತ್ಯಾಸ 13,402. 5 ಅಂಕಿ ಸಂಖ್ಯೆಯ ದಶಕ ಸಹಿತ ವ್ಯವಕಲನ 57,394 ಕಳೆ 26,765. ಇವುಗಳ 629. 4ರಲ್ಲಿ 5 ಕಳೀಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಪಕ್ಕದ ಮೇಲಿಂದ ಕೈಲ ತಗೊಂಡಾಗ 14ರಲ್ಲಿ 5 ಕಳೆದ್ರೆ 9 ಆಗುತ್ತೆ. ಅದೇ ರೀತಿ ನಾವು 10ರ ಸ್ಥಾನದಲ್ಲಿ ಹೋದಾಗ ಈಗಾಗಲೇ ನಾವು ಪಕ್ಕದ ಮನೆ ಕೈಲ ಕೊಟ್ಟಿರೋದ್ರಿಂದ 9 ಇದ್ದಿದ್ದು 8 ಆಗುತ್ತೆ. 8ರಲ್ಲಿ 6 ಹೋದರೆ 2 ಬರುತ್ತೆ. ಇನ್ನು 100ರ ಸ್ಥಾನದಲ್ಲಿ ನಾವು 3 ನೂರುಗಳಲ್ಲಿ 7 ನೂರುಗಳನ್ನು ಕಳೀಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ 1000 ಸ್ಥಾನದಿಂದ ನಾವು 1 ಕೈಲ ತೆಗೆದುಕೊಂಡಾಗ ಅದು 10 ನೂರುಗಳಿಗೆ ಸಮ ಆಗಿರುತ್ತೆ. ಹಾಗಾಗಿ 13 ನೂರಲ್ಲಿ 7 ನೂರನ್ನು ಕಳೆದ್ರೆ 6 ಉಳಿಯುತ್ತೆ. ಈಗಾಗಲೇ ನಾವು 1000 ಸ್ಥಾನಕ್ಕೆ ನಾವು ಕೈಲವನ್ನು ಕೊಟ್ಟಿರೋದ್ರಿಂದ ಇಲ್ಲಿ 7 ಇದ್ದಿದ್ದು 6 ಆಗಿರುತ್ತೆ, 6,000 ಆಗಿರುತ್ತೆ. 6,000ದಲ್ಲಿ 6,000ವನ್ನು ಕಳೆದ್ರೆ 0 ಬರುತ್ತೆ. ನೆಕ್ಸ್ಟು 10,000 ಸ್ಥಾನದಲ್ಲಿ 5ರಲ್ಲಿ 2 ಕಳೆದ್ರೆ 3. ಹೀಗಾಗಿ ಇವುಗಳ ವ್ಯತ್ಯಾಸ 30,629. ಹಿಂದೆ ನೋಡಿದಂತೆ ನಾವು ಈ ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಹಾಕಿ ನಾವು ಕಳೆಯುವಾಗ 4ರಲ್ಲಿ 5ಅನ್ನು ಕಳೆಯಲು ಸಾಧ್ಯವಿಲ್ಲ. ಹಾಗಾಗಿ ಪಕ್ಕದ ಮನೆಯಿಂದ ಕೈಲ ತೆಗೆದುಕೊಂಡಾಗ ಈ 9 10ಗಳು ಇದ್ದಿದ್ದು 1 10 ಪಕ್ಕಕ್ಕೆ ಕೊಟ್ಟಿರೋದ್ರಿಂದ 14ರಲ್ಲಿ 5 ಕಳೆದ್ರೆ 9. ಈ 9 10ಗಳಲ್ಲಿ 1 10 ಕೊಟ್ಟಿರೋದ್ರಿಂದ 8ರಲ್ಲಿ 6 ಹೋದರೆ 2. ಇನ್ನು 3 ನೂರುಗಳಲ್ಲಿ 7 ನೂರನ್ನು ಕಳೀಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ 1000 ಸ್ಥಾನದ ಮನೆಯಿಂದ ನಾವು 1ಅನ್ನು ತೆಗೆದುಕೊಂಡಾಗ 13ರಲ್ಲಿ 7 ಹೋದರೆ 6. ಇನ್ನು 7ರಲ್ಲಿ ನಾವು 1 ಕೊಟ್ಟಿರೋದ್ರಿಂದ 6ರಲ್ಲಿ 6 ಹೋದರೆ 0. 1000 ಸ್ಥಾನದಲ್ಲಿ 0 ಬರುತ್ತೆ. ಅದೇ ರೀತಿ ನಾವು 10,000 ಸ್ಥಾನದಲ್ಲಿ 5ರಲ್ಲಿ 2 ಕಳೆದ್ರೆ 3. ಇದು ಒಟ್ಟು ಇವುಗಳ ವ್ಯತ್ಯಾಸ 30,629. ಸಹಿತ ವ್ಯವಕಲನವನ್ನು ಮಾಡುವಾಗ ಬಳಸಬಹುದಾದ ವ್ಯವಕಲನದ ಹಂತಗಳು: ಸಂಖ್ಯೆಗಳನ್ನು ಅವುಗಳ ಸ್ಥಾನ ಬೆಲೆ ಪ್ರಕಾರ ಕಂಬಸಾಲಿನಲ್ಲಿ ಬರೀಬೇಕು, ಬಿಡಿ ಸ್ಥಾನದಲ್ಲಿ ಇರುವ ಅಂಕಿಗಳನ್ನು ಬಿಡಿ ಸ್ಥಾನದಲ್ಲಿ ಕಳೆಯಬೇಕು. ಹೀಗೆ ಇದಕ್ಕೆ ಸಂಬಂಧಿಸಿದಂಥ ಅಂಶಗಳನ್ನು ಇಲ್ಲಿ ಕೊಟ್ಟಿದೆ. ಇವುಗಳನ್ನು ಮಕ್ಕಳು ಗಮನಿಸಿ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ಈ ನಿಯಮಗಳನ್ನು ಅನ್ವಯಿಸಿ ವ್ಯವಕಲನದ ಲೆಕ್ಕಗಳನ್ನು ಮಾಡುವುದನ್ನು ಕಲಿಯಬೇಕು. ವ್ಯವಕಲನವನ್ನು ತಾಳೆ ನೋಡುವುದು. ವ್ಯತ್ಯಾಸ 30,629, ವ್ಯವಕಲಕ 26,765. ಇವುಗಳನ್ನು ಕೂಡಿಸಿದಾಗ ನಮಗೆ ವ್ಯವಕಲ್ಯ ಸಿಗಬೇಕು. 9 5 14 ಕೈಲ 1, 6 2 8 ಕೈಲ 1 9, 6 ಮತ್ತು 7 13 ಕೈಲ 1 0 0 6 6 6 1 7 3 2 5. ಈ ರೀತಿ ನಮಗೆ ವ್ಯವಕಲ್ಯ 57,394 ದೊರೆತರೆ ಇದು ಸರಿಯಾಗಿದೆ ಎಂದು ಅರ್ಥೈಸಿಕೊಳ್ಳಬಹುದು. ಗೃಹಪಾಠ: ಈ ಲೆಕ್ಕಗಳನ್ನು ಪಟ್ಟಿಯ ಮೇಲೆ ವಿದ್ಯಾರ್ಥಿಗಳು ಬಿಡಿಸುವುದು, ಜೊತೆಗೆ ಅಭ್ಯಾಸ 3.1ರ ಮೇಲಿನ ಸಮಸ್ಯೆಗಳನ್ನೂ ಸಹ ಪಟ್ಟಿಯ ಮೇಲೆ ಬಿಡಿಸುವ ಪ್ರಯತ್ನ ಮಾಡಬೇಕು.